ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ಕಾರಣ ತನ್ನ ಜೊತೆಲಿದ್ದವರಿಂದಲೇ ಈಗ ಟೆನ್ಷನ್ ಶುರುವಾಗಿರೋದು. ಮಾಫಿ ಸಾಕ್ಷಿಯ ಸುಳಿಗೆ ಕಾಟೇರ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ. ಈಗ ಕಾನೂನು ಹೋರಾಟಕ್ಕೆ ಮತ್ತಷ್ಟು ಹಿನ್ನಡೆ ಆಗೋದಂತೂ ಫಿಕ್ಸ್ ಅನ್ನೋ ವಿಶ್ಲೇಷಣೆಗಳು ನಡೀತಾ ಇದೆ. ಕಾರಣ ಏನು? ಒಂದೇ ಸೆಲ್ನಲ್ಲಿರುವಂತ A14 ಪ್ರದೂಷ್, A8 ವಿನಯ್ ಮಾಫಿ ಸಾಕ್ಷಿಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಸೋಮವಾರಕ್ಕೆ ಮುಂದೂಡಿಕೆ ಆಗಿದೆ. ಇನ್ನೊಂದು ಕಡೆ ಪ್ರದೂಷ್ಗೆ ಮಾಫಿ ಸಾಕ್ಷಿಯನ್ನ ಹೇಳೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಹಾಗಾಗಿ ಜೈಲಲ್ಲಿರುವಂತ ನಟ ದರ್ಶನ್ಗೆ ಅಲ್ಲೇ ಜೊತೆಲಿ ಪಕ್ಕದಲ್ಲೇ ಇದ್ರೂ ಕೂಡ ಅವರಿಂದನೇ ಟೆನ್ಷನ್ ಜಾಸ್ತಿ ಆಗಿದೆ. ಮಾಫಿ ಸಾಕ್ಷಿ ಹೇಳಿಕೆಯನ್ನ ಪರಿಗಣಿಸಿದ್ರೆ ಈ ಕೇಸಲ್ಲಿ A2 ಆಗಿರೋದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ A2. ದರ್ಶನ್ ಪಾತ್ರದ ಬಗ್ಗೆ ಸಾಕ್ಷ್ಯ ಸಿಕ್ಕಂತಾಗುತ್ತೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅನ್ನೋದು ಕೂಡ ಮುಖ್ಯವಾಗುತ್ತೆ. ಇಲ್ಲ ಅಂತಲ್ಲ, ಈ ಕೇಸಲ್ಲಿ ಮಾಫಿ ಸಾಕ್ಷಿಯಲ್ಲಿ ನಿಜ ಹೇಳ್ತಾರಾ ಅಥವಾ ಏನಾದ್ರೂ ಟ್ವಿಸ್ಟ್ ಕೊಡುವಂತ ನಿಟ್ಟಿನಲ್ಲಿ ಸುಳ್ಳು ಹೇಳ್ತಾರಾ ಅದೆಲ್ಲ ಗೊತ್ತಿಲ್ಲ. ಇನ್ನು ಕೊಲೆಯ ಸೂತ್ರಧಾರ ಅಂತ ಹೇಳಿ ಅಕಸ್ಮಾತ್ ದರ್ಶನ್ ಹೆಸರನ್ನ ಅವ್ರ ಪಾತ್ರದ ಬಗ್ಗೆ ಅವ್ರು ಹೇಳಿದ್ರೆ ಮಾಫಿ ಸಾಕ್ಷಿಯಲ್ಲಿ ಅದು ಸಾಬೀತಾಗುತ್ತೆ. ಸಾಕ್ಷ್ಯ ನಾಶದ ಉರುಳು ಸುತ್ತಕೊಳ್ತಾ ಹೋಗುತ್ತೆ. ದರ್ಶನ್ ಪರ ವಾದಕ್ಕೆ ಇದು ಭಾರಿ ಹಿನ್ನಡೆಯನ್ನ ಉಂಟು ಮಾಡುತ್ತೆ. ಬೇಲ್ ಮತ್ತೆ ಕಷ್ಟ ಆಗುತ್ತೆ. 1 ವರ್ಷ ಬೇಲ್ ಕೇಳಂಗೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಸೂಚನೆ ಕೊಟ್ಟಿತ್ತು. ಈ ಮಾಫಿ ಸಾಕ್ಷಿಯಲ್ಲಿ ಏನಾದ್ರೂ ದರ್ಶನ್ ಹೆಸರು ಪಾತ್ರದ ಬಗ್ಗೆ ಉಲ್ಲೇಖ ಮಾಡ್ಬಿಟ್ರೆ ಈ ಕೊಲೆ ಕೇಸಲ್ಲಿ ಬೇಲ್ ಕಷ್ಟ ಆಗುತ್ತೆ. ಜೀವಾವಧಿ ಶಿಕ್ಷೆ ಆಗುವಂತ ಸಾಧ್ಯತೆಗಳಿದೆ. ಮಾಫಿ ಸಾಕ್ಷಿಗೆ ಒಬ್ಬೊಬ್ಬರಾಗಿ ಮುಂದೆ ಬರ್ತಾ ಇದ್ದಾರೆ. ಈಗ ಮಾಫಿ ಸಾಕ್ಷಿ ಪ್ರದೂಷ್ಗೆ ಜೈಲಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ. ಭದ್ರತೆ ಜೊತೆಯಲ್ಲಿ ಬ್ಯಾರಕ್ ಕೂಡ ಬದಲಾವಣೆ ಆಗಿದೆ. ಯಾಕಂದ್ರೆ ಅರ್ಜಿಯಲ್ಲೇ ಉಲ್ಲೇಖ ಮಾಡ್ಕೊಂಡಿದ್ರು, ಮಾಫಿ ಸಾಕ್ಷಿ ನುಡಿಯೋದಕ್ಕೆ ಹೇಳೋದಕ್ಕೆ ನಾನ್ ರೆಡಿ, ಆದ್ರೆ ನನಗೆ ಬೇರೆ ರೂಮಲ್ಲಿ ಕೂರಿಸಿ, ದರ್ಶನ್ ಇರುವಂತ ಸೆಲ್ನಲ್ಲಿ ಆ ಕೊಠಡಿಯಲ್ಲೇ ಕೂರಿಸಬೇಡಿ ಅಂತ ಹೇಳಿದ್ರು. ಹೀಗಾಗಿ ಅವ್ರಿಗೇನಾದ್ರೂ ಬೆದರಿಕೆ ಹಾಕೋದು, ಹೆದರಿಸೋದು ಇಂಥ ಪ್ರಯತ್ನಗಳು ನಡೀಬಹುದು, ಹೇಳಕ್ಕಾಗಲ್ಲ. ಹಾಗಾಗಿ ಅವ್ರನ್ನ ಬೇರೆ ಬ್ಯಾರಕ್ ಶಿಫ್ಟ್ ಮಾಡಿದ್ದಾರೆ. ದರ್ಶನ್ ಇರುವಂತ ಬ್ಯಾರಕ್ ನಲ್ಲಿ ಇರೋದಕ್ಕೆ ಅವ್ರು ನಿರಾಕರಿಸಿದ್ದಾರಂತೆ. ನಿನ್ನೆ ಎಲ್ಲ VC ಮುಖೇನ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮುಖೇನ ಅವ್ರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗಿತ್ತು. ನಿನ್ನೆ ರೆಗ್ಯುಲರ್ ವಿಚಾರಣೆನೂ ಇತ್ತು. ನಿನ್ನೆ ಅದೆಲ್ಲ ಮುಗಿದ ಮೇಲೆ ಸೆಲ್ ಬದಲಾವಣೆಯನ್ನ ಮಾಡಲಾಗಿದೆ. ಪ್ರದೂಷ್ ಮನವಿ ಮೇರೆಗೆ ಸೆಲ್ ಬದಲಾವಣೆಯಾಗಿದೆ. ದರ್ಶನ್ ಇರುವಂತ ಬ್ಯಾರಕ್ ನಲ್ಲಿ ಇರೋದಕ್ಕೆ ಪ್ರದೂಷ್ಗೆ ಮನಸ್ಸಿಲ್ಲ. ಮಾಫಿ ಸಾಕ್ಷಿ ಕಾರಣಕ್ಕೆ ಜಗಳ ಆಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಪ್ರದೂಷ್ ವಿನಯ್ ಇಬ್ರು ಕೂಡ ಬೇರೆ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಆಪ್ತರು ಮಾಫಿ ಸಾಕ್ಷಿ ಆಗಿದ್ದೇ ಆದಲ್ಲಿ ಹೇಳಿದ್ರೆ ದರ್ಶನ್ ಮುಂದೇನ್ ಮಾಡ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಈ ವಿಷಯ ಎಲ್ಲ ಗೊತ್ತಾಗ್ತಾ ಇದ್ದಂಗೆ ಅರ್ಜಿ ಹಾಕಿದ್ದಾರೆ, ಇವ್ರು ಮಾಫಿ ಸಾಕ್ಷಿ ಹೇಳ್ತಾರೆ ಅಂತ ಗೊತ್ತಾಗ್ತಾ ಇದ್ದಂಗೆ ದರ್ಶನ್ ಸೈಲೆಂಟ್ ಆಗಿದಾರಂತೆ. ಮುಂದಿನ ಭವಿಷ್ಯ ಏನಾಗುತ್ತೋ ಅನ್ನೋ ಆತಂಕದಲ್ಲೇ ಸೆಲ್ನಲ್ಲಿ ಇದ್ದಾರೆ. ನಿನ್ನೆಲ್ಲ VC ಮುಗಿದ ಮೇಲೆ ಪವಿತ್ರ ಗೌಡ ಕೂಡ ಕಣ್ಣೀರನ್ನ ಹಾಕಿದ್ದಾರಂತೆ. ಸಹ ಕೈದಿಗಳ ಜೊತೆಗೆ ಏನು ಮಾತಾಡಿಲ್ಲಂತೆ. ಪವಿತ್ರ ಮೌನಕ್ಕೆ ಶರಣಾಗಿದ್ದಾರೆ. ಮುಂದಿನ ಜೀವನ ಮತ್ತು ಮಗಳ ಭವಿಷ್ಯದ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಒಂದು ಸಡನ್ ಟ್ವಿಸ್ಟ್ ರೇಣುಕಾಸ್ವಾಮಿ ಪ್ರಕರಣದಲ್ಲಿ, ಅದು ದರ್ಶನ್ ವಿಷಯವಾಗಿ. ಅಂದ್ರೆ ಈ ಕೊಲೆ ಕೇಸಲ್ಲಿ ಅವರೆಲ್ಲ ಸಹಕರಿಸಿದ್ರು ಸಾಕ್ಷಿ ನಾಶಕ್ಕೆ ಅನ್ನೋ ಆರೋಪ ಎದುರಿಸ್ತಾ ಇದ್ದಾರೆ. ಆದ್ರೆ ಈಗ ನಾವು ಸತ್ಯ ಹೇಳ್ತೀವಿ ಅಂತ ಒಬ್ಬೊಬ್ಬರಾಗಿ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ದರ್ಶನ್ ಮನಸ್ಥಿತಿ ಈ ಸಂದರ್ಭದಲ್ಲಿ ಹೆಂಗಿದೆಯಂತೆ? ಈಗ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಅವ್ರು ನಿಜ ನುಡಿದ್ರೆ ಏನಾಗುತ್ತೆ ಅಥವಾ ಸುಳ್ಳು ಹೇಳಕ್ ಹೋದ್ರೆ ಮುಂದೆ ಏನಾಗುತ್ತೆ? ಶರ್ಮಿತಾ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾವ ಲೆವೆಲ್ಗೆ ಟ್ವಿಸ್ಟ್ ಆಗಿದೆ ಅಂತೇಳಿ ನಿನ್ನೆ ಗೊತ್ತಾಯ್ತು. ನಿನ್ನೆ ಮಾಫಿ ಸಾಕ್ಷಿಗೆ ಇಬ್ಬರು ಆರೋಪಿಗಳು, ಈ ಆರೋಪಿಗಳು ಬೇರೆ ಯಾರು ಇಲ್ಲ, ದರ್ಶನ್ ಆಪ್ತರು ಮತ್ತೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಆರೋಪಿಗಳಾಗಿರೋದ್ರಿಂದ ಈ ಒಂದು ಕೇಸ್ಗೆ, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಇವರು ಮಾಫಿ ಸಾಕ್ಷಿ ಅರ್ಜಿ ಹಾಕಿರೋದು ತುಂಬಾ ಇಂಪಾರ್ಟೆಂಟ್, ಮಹತ್ವ ಪಡೆದುಕೊಂಡಿದೆ. ಇದರಿಂದ ದರ್ಶನ್ ಮೆಂಟಲಿ ಈಗ ವೀಕ್ ಆಗಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಅಂದ್ರೆ ಆತ್ಮಸ್ಥೈರ್ಯ ಕುಸಿದಿದೆ. ಯಾಕಂದ್ರೆ ಡಿಫೆನ್ಸ್ ತಮ್ಮ ಜೊತೆಗೆ ಇರೋಂಥವ್ರೆ ಈಗ ಉಲ್ಟಾ ಹೊಡೆದು ತಾವೇ ಸಾಕ್ಷಿಯಾಗಿ ಪರಿಗಣನೆಗೆ ಹೋಗ್ತಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಡಿಫೆನ್ಸ್ ಮಾಡೋರಿಗೆ ಇಲ್ಲಿ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಇಬ್ಬರು ಆರೋಪಿಗಳು ಕೂಡ ಇಲ್ಲಿ ದರ್ಶನ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಇದ್ದವರು, ಜೊತೆಗೆ ಕೃತ್ಯ ನಡೆದಂತ ಸಂದರ್ಭದಲ್ಲಿ ಆರೋಪಿ ದರ್ಶನ್ಗೆ ಇಬ್ರು ಕೂಡ ಸಪೋರ್ಟ್ ಮಾಡಿದ್ರು, ಮತ್ತೆ ದರ್ಶನ್ ಹೇಳಿದ ರೀತಿಯಲ್ಲೇ ಇವ್ರು ಕೇಳಿದ್ರು ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಇದ್ರ ಜೊತೆಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ಕೃತ್ಯ ನಡೆದಂತ ಸಂದರ್ಭದಲ್ಲಿ, ಅಂದ್ರೆ ಪಟ್ಟಣಗೆರೆ ಶೆಡ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ, ಕೊಲೆ ಆಗುವಂತ ಸಂದರ್ಭದಲ್ಲಿ ಯಾರೆಲ್ಲ ಹಲ್ಲೆ ಮಾಡಿದ್ರು, ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಆರೋಪಿಗಳು ಶೆಡ್ ನಲ್ಲಿ ಕೊಲೆ ನಡೆದಂತ ಸ್ಥಳದಲ್ಲಿ ಕ್ರೈಮ್ ಸೀನ್ ನಲ್ಲಿ ಏನ್ ನಡೀತು ಅಂತ ಇಬ್ರು ಕೂಡ ಕಣ್ಣಾರೆ ನೋಡಿದ್ದಾರೆ. ಹೀಗಾಗಿ
ಹೀಗಾಗಿ ಮುಖ್ಯವಾಗಿ ಇವರು ಐ ವಿಟ್ನೆಸ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಇದು ದರ್ಶನ್ಗೆ ಸಾಕಷ್ಟು ಹಿನ್ನಡೆ ತರುವಂತ ಕೆಲಸ ಆಗುತ್ತೆ. ಜೊತೆಗೆ ಇವರಿಬ್ರು ಕೂಡ ಸಾಕಷ್ಟು ವರ್ಷಗಳಿಂದ ಕೂಡ ದರ್ಶನ್ಗೆ ಆಪ್ತ ಸ್ನೇಹಿತರಾಗಿರ್ತಾರೆ, ಜೊತೆಗೆ ಸಾಕಷ್ಟು ವರ್ಷಗಳಿಂದ ಇರ್ತಾರೆ, ಸಾಕಷ್ಟು ಬಾಂಡಿಂಗ್ ಇರುತ್ತೆ. ಅಂತವರೇ ಈಗ ಉಲ್ಟಾ ಹೊಡೆದಿದ್ದಾರೆ. ಅವರೇ ಈಗ ಆತನ ವಿರುದ್ಧ ಅಂದ್ರೆ ದರ್ಶನ್ ವಿರುದ್ಧ ಇಲ್ಲಿ ಸಾಕ್ಷಿಯಾಗಿ ಹೇಳೋದಕ್ಕೆ ರೆಡಿ ಆಗ್ತಿದ್ದಾರೆ. ಅಂದ್ರೆ ದರ್ಶನ್ಗೆ ಇಲ್ಲಿ ಆತ್ಮಸ್ಥೈರ್ಯ ಕುಸಿದಿದೆ. ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಅನ್ನುವಂಥ ಮನಸ್ಥಿತಿ ಈಗ ದರ್ಶನ್ಗೆ ಬಂದಿದೆ. ಯಾಕಂದ್ರೆ ಬೇರೆ ಬೇರೆ ಯಾರ ಆರೋಪಿಗಳು ಅಂದ್ರೆ ಕಿಡ್ನಾಪ್ ಮಾಡಿದಂಥ ಆರೋಪಿಗಳಾಗಿರ್ಬೋದು, ಮತ್ತೆ ಅಂದ್ರೆ ಚಿತ್ರದುರ್ಗದಿಂದ ಬಂದಿದ್ದಂಥ ಅಭಿಮಾನಿಗಳು ಇಲ್ಲಿ ಉಲ್ಟಾ ಹೊಡೆದಿದ್ರೆ ಬೇರೆ ಆಗಿತ್ತು. ಆದರೆ ಜೊತೆಗೆ ಇದ್ದಂಥವರೇ ಇಲ್ಲಿ ಈ ರೀತಿಯಾಗಿ ತಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಕ್ಷಿ ಹೇಳೋದಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ದರ್ಶನ್ಗೆ ಈಗ ಮಾನಸಿಕವಾಗಿ ಕುಗ್ಗಿದ್ದಾರೆ. ಪವಿತ್ರ ಗೌಡ ಕೂಡ ಮಾನಸಿಕವಾಗಿ ಕುಗ್ಗಿದ್ದಾರೆ. ಏನು ಮಾಡಬೇಕು ಅನ್ನುವಂಥದ್ದು ದೋಸ್ತಿಲ್ಲ. ಯಾಕಂದ್ರೆ ಒಂದು ಪ್ರಕರಣದಲ್ಲಿ ಆರೋಪಿತರಾಗಿದ್ದಂಥವರೇ ಆ ಒಂದು ಕೇಸ್ಗೆ ನಾವು ನಮ್ಮನ್ನ ಕ್ಷಮಿಸಿ ನಮ್ಮ ತಪ್ಪನ್ನ ಒಪ್ಕೋತೀವಿ, ಜೊತೆಗೆ ಅಲ್ಲಿ ಏನು ನಡೆದಿದೆ ಎಲ್ಲವನ್ನೂ ಕೂಡ ನಾವು ಹೇಳ್ತೀವಿ ಅನ್ನುವಂಥ ಮಟ್ಟಕ್ಕೆ ಅವ್ರು ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ಡಿಫೆನ್ಸ್ ಮಾಡೋರು ಯಾರು? ಯಾಕಂದ್ರೆ ಎಲ್ಲ ಆರೋಪಿಗಳು ಕೂಡ ಅಂದ್ರೆ ತಾವು ಏನಾದರೂ ತಮ್ಮ ಮೇಲಿನ ಆರೋಪಗಳನ್ನ ಒಪ್ಕೊಂಡಿಲ್ಲ ಅಂದ್ರೆ ಆರೋಪಿಗಳು ಇಲ್ಲಿ ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ, ತಮ್ಮ ಆರೋಪಗಳನ್ನ ಎದುರಿಸಬೇಕಾಗುತ್ತೆ, ಡಿಫೆನ್ಸ್ ಇಲ್ಲಿ ಸ್ಟ್ರಾಂಗ್ ಇರಬೇಕಾಗುತ್ತೆ. ಆದರೆ ಈ ಒಂದು ಕೇಸ್ನಲ್ಲಿ ಈಗ ಪ್ರಾಸಿಕ್ಯೂಷನ್ ಸ್ಟ್ರಾಂಗ್ ಆಗುವಂತ ಎಲ್ಲ ಲಕ್ಷಣಗಳಿದ್ದಾವೆ. ಈಗಾಗಲೇ ಪ್ರಾಸಿಕ್ಯೂಷನ್ ಕೂಡ ಪ್ರದೋಷ್ ಅವರು ಮಾಫಿ ಸಾಕ್ಷಿಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಕೂಡ ನೀಡಿದಾವೆ. ಹೀಗಾಗಿ ಈ ಒಂದು ವಿಚಾರ ಈಗ ದರ್ಶನ್ಗೆ ಸಾಕಷ್ಟು ಡಿಸ್ಟರ್ಬ್ ಮಾಡಿದೆ. ಯಾರನ್ನೂ ಕೂಡ ಮಾತನಾಡಿಸ್ತಿಲ್ಲ. ಈಗಾಗಲೇ ಪ್ರದೋಷ್ ಅರ್ಜಿ ಹಾಕಿದ ಹಾಗೆ ಅವರನ್ನ ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಯಾಕಂದ್ರೆ ಅದೇ ಬ್ಯಾರಕ್ನಲ್ಲಿ 7 ಜನ ಕೂಡ ಆರೋಪಿಗಳು ಇರ್ತಿದ್ರು. ಹೀಗಾಗಿ ಅಲ್ಲಿ ಒಂದಷ್ಟು ಡಿಸ್ಟರ್ಬ್ ಆಗಬಹುದು ಅನ್ನುವಂತ ಕಾರಣಕ್ಕೆ ಬ್ಯಾರಕ್ ಬದಲಾವಣೆ ಕೇಳಿದ್ರು. ಹೀಗಾಗಿ ಬ್ಯಾರಕ್ ಬದಲಾವಣೆ ಮಾಡಲಾಗಿದೆ. ಪ್ರದೋಷ್ಗೆ ಹೆಚ್ಚಿನ ಭದ್ರತೆ ವಹಿಸಲಾಗಿದೆ. ಮತ್ತೊಂದು ಕಡೆ ಈ ರೀತಿ ಆಯ್ತಲ್ಲ, ನಾನು ಮುಂದಿನ ನಡೆ ಏನಾಗಬಹುದು, ಇದು ನೆಕ್ಸ್ಟ್ ಇಯರ್ ಬರುವಂತ ಬೇಲ್ ಸಂದರ್ಭದಲ್ಲೂ ಕೂಡ ಇದು ನನಗೆ ಕಂಟಕ ಆಗ್ಬಹುದು ಅಂತ ಹೇಳಿ ದರ್ಶನ್ ಈಗ ಮೌನಕ್ಕೆ ಜಾರಿದ್ದಾರೆ. ಅವರ ವಕೀಲರ ಜೊತೆ ಏನೆಲ್ಲ ಮಾಡಬಹುದು, ಮುಂದಿನ ಹಂತದಲ್ಲಿ ಯಾವ ರೀತಿ ಹೋರಾಟ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೂ ಕೂಡ ದರ್ಶನ್ ಮುಂದಾಗ್ತಿದ್ದಾರೆ. ಶರ್ಮಿತಾ.